ಮೋದಿ ಅವ್ರನ್ನ ಭೇಟಿ ಆಗ್ತಿದ್ರಲ್ಲ, ಸಲಹೆ ಏನಾದ್ರು ಕೊಡ್ತೀರಾ? ಎಲ್ಲ ಕೊಟ್ಟಾಗಿದೆ, ಮತ್ತೆ ಯಾಕೆ ರಿಪೀಟ್ ಮಾಡಿ? ಅಭಿಮಾನಿಗಳು ಎಲ್ರಿಗೂ ಕೂಡ ನಾನು ಹೇಳಿದ್ದೇನೆ, ನಿಮ್ಗೆ ಹೇಳ್ತಾ ಇದ್ದೇನಪ್ಪ, ಈ ಡೆಮಾಕ್ರಸಿ ಪಾಸಿಂಗ್ ಥ್ರೂ ಡೆಮಾಕ್ರಸಿ, ಇದರಲ್ಲಿ ಯಾರಿಗೂ ಬಲವಂತ ಮಾಡೋದು, ಅಭಿಮಾನಿಗಳಿರಲಿ, ಹಿತೈಷಿಗಳಿರಲಿ, ಸ್ನೇಹಿತರಿರಲಿ, ಎಲ್ರಿಗೂ ಕೂಡ ನೀವು ಯೋಚನೆ ಮಾಡೋ ಶಕ್ತಿ ಇದೆ. ನಿಮ್ಗೆ ಬೇಕಾದ ಪಕ್ಷ ಆರಿಸ್ಕೊಳ್ರಪ್ಪ, ಬೇಕಾದವ್ರಿಗೆ ಸಹಾಯ ಮಾಡಿ, ಯೋಚನೆ ಮಾಡುವಂಥ ಕಾಲ ಇದು. ಒಬ್ಬರ ಹಿಡಿತದಲ್ಲಿ ಏನಿದೆ? ಸರ್ವಾಧಿಕಾರಿ ಆಡಳಿತ ಇದ್ರೆ ಪ್ರಜಾಪ್ರಭುತ್ವ, ಹೆಚ್ಚಿನ ಪ್ರಜಾಪ್ರಭುತ್ವ ಕಾರ್ಯಗಳ ಆಡಳಿತ ಇದೆ. ಕೊಟ್ಟಿದ್ದಾರೆ, ನೀವು ಹೋಗ್ತೀರಾ? ಈಗ ಹೋಗ್ತೀರಾ ಸರ್? ಈಗ ಆಹ್ವಾನ ಪಡಿಸ್ತಾರೆ. ಈಗ ನಮ್ಮ ಪ್ರೀತಮು ಕೂಡ 2 ವರ್ಷ ಹೇಳಿದ್ದಾರೆ, ಹೋಗಿದ್ದಾರೆ. ಅದಕ್ಕೆ ಗೌರವ ಕೊಡ್ಬೇಕು. ನಾವು ಅವ್ರು ಹೇಳಿದ ಮಾತು ಗೌರವ ಕೊಡ್ಬೇಕು. ಮುಂದೊಂದು ನಮಗ್ ಬಿಟ್ಟಂಥವ್ರು ಏನ್ ಮಾಡಬೇಕು, ಈಗೇನು ಅವ್ರ ಮಾತಲ್ಲಿ ನಾವು ನೇರ ತಿರಸ್ಕಾರ ಮಾಡಬಾರ್ದು. ಬೇಡವಾಗಿ ಹೋಗಿ ಆ ಕಡೆ ಇದು ಆ ಥರ ಎಲ್ಲ ಮಾತಾಡೋದು, ಅದು ಸೌಜನ್ಯವಾಗಿ ಕಾಣುತ್ತಿಲ್ಲ. ಬಂದಾಗ ಮನೆಗೆ ಸ್ವಾಗತವಾಗಿ ಗೌರವಿಸಬೇಕು, ಮಾತಾಡೋದು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.